guys, welcome back to my YouTube channel. Hi mom. Bye bye. Bye dad. Let's go. ಆಶ್ಚರ್ಯ ಆಗ್ತಿದ್ಯಾ ನಿಮ್ಗೆ ಯಾರು ಹೇಳು ಅಂತ? ಬರೀ ಡೌಗಳು ನಿಂದು. ಇಷ್ಟು ದಿನ ಆದ್ಮೇಲೆ ಬಂದಿದ್ದೀನಿ. ಇವತ್ತು ನಾನು ಎಲ್ಲಿಗೂ ಹೋಗ್ತಾ ಇದ್ದೀನಿ. ಸೂಪರ್ ಡೂಪರ್ ಎಕ್ಸೈಟೆಡ್. ಅಂಡ್ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂದ್ರೆ ಡ್ರಮ್ ರೋಲ್ಸ್ ಪ್ಲೀಸ್. ನಿತ್ಯ ಜೊತೆ ಹೋಗ್ತಾ ಇದ್ದೀನಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಷ್ಟೊಂದ್ ಜನ ಗೊತ್ತಿಲ್ಲ ನಿತ್ಯ ಅನ್ಸುತ್ತೆ. ಅಂದ್ರೆ ಯಾವತ್ತು ನನ್ ಬ್ಲಾಗ್ ಅಲ್ಲಿ ಬಂದಿನ. ಶಿ ಇಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ನನ್ ಡಾನ್ಸ್ ಥ್ರೂ ಸಿಕ್ಕಿರೋ ಫ್ರೆಂಡ್. ಮೈ ಬೆಸ್ಟ್ ಫ್ರೆಂಡ್. ಆಲ್ಮೋಸ್ಟ್ ಲೈಕ್ we were 14 years ಅನ್ಸುತ್ತೆ. 9th ಸ್ಟ್ಯಾಂಡರ್ಡ್ ಇದ್ದ ನಾವು ಇಬ್ರು ಪರಿಚಯ ಆಗಿದ್ದು. 9th ಅಂದ್ರೆ we were 14 or 15 baby. Somewhere 14 15. So it was like 9 years friendship we can say. ಫೈನಲಿ ಒಂದ್ ಟ್ರಿಪ್ ಹೋಗ್ತಾ ಇದೀವಿ. ಎಷ್ಟು ಲೈಕ್ ಒಂದ್ ವರ್ಷದಿಂದ ಏನೋ ಪ್ಲಾನ್ ಮಾಡ್ತಾ ಇದೀವಿ. ಫೈನಲಿ ಒಂದ್ ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಸಡನ್ ಆಗಿ ಡಿಸೈಡ್ ಆಯ್ತು. ಸ್ಪಾಂಟೇನಿಯಸ್ ಆಗಿ Yeah. ಸಡನ್ ಡಿಸೈಡ್ ಆಗಿರೋದು. ಸೊ ಫೈನಲಿ ಹೋಗ್ತಾ ಇದೀವಿ. ಈಗ ಆಲ್ರೆಡಿ ಹೊರಟಿದೀವಿ ಏರ್ಪೋರ್ಟ್ಗೆ. ನನ್ಗೇನು ಅಷ್ಟೊಂದು ಬ್ಲಾಗ್ ಮಾಡಕ್ ಆಗಿಲ್ಲ. ಇಂಟ್ರೊಡಕ್ಷನ್ ಕೊಡಕ್ಕಾಗಿಲ್ಲ ಮೇಡಮ್ಗೆ, ಅದಕ್ಕೆ ಇವಾಗ ಕೊಟ್ಟಿದ್ದಾರೆ. ಎಸ್ ಮೇಡಮ್ ಇಸ್ ಲೇಟ್. ಮರ್ತ್ ಬಿಟ್ಟಿದ್ರು. ನಾನ್ ನಮ್ಮನೆಯಿಂದ ಇವಳನ್ನ ಪಿಕ್ ಮಾಡಕ್ ಹೊರಟ ಕಾಲ್ ಮಾಡಿದಾಗ ಬೇಗ ಎದ್ದು ಬಿದ್ದು ದಡಾಡ್ ಬಿಡೀರ್ ಅಂತ ಅವಳು ರೆಡಿ ಆಗಿರೋದು. ಫುಲ್ ಅವಳು ಮರ್ತೇ ಹೋಗಿ ಬಂದಿ ಅವಳು ಡ್ರೈ ಮಾಡಿದ್ಲು. ನಂದು ಇದು ಆಕ್ಚುಲಿ ಚೆನ್ನಾಗಿರೋದು. ಆ ಲೆವೆಲ್ ಅಲ್ಲಿ ಇದ್ದೆ. ನಾನು ರೆಡಿನೇ ಆಗಿಲ್ಲ. ಫುಲ್ ಎಲ್ಲೂ ಹೋಗೋದಿಲ್ಲ ಬಿಡು, ಆರಾಮಾಗಿ ಮಲ್ಗಿದ್ದೀನಿ. ಅಲಾರ್ಮ್ ಹೊಡ್ಕೊಂತಾ ಇದೆ ಅದ್ರ ಪಾಡಿಗೆ. ಅದು ಹಿಂಗೆ ಬಿಡು ಎಲ್ಲಿ ಹೋಗ್ಬೇಕು ಅಂತ ನಾನು ಅದನ್ನ ಆಫ್ ಮಾಡ್ತೀನಿ, ಮಲ್ಕೋತೀನಿ. ಆತರ ಆಗ್ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಶಿ ಪಿಕ್ ಮೈ ಕಾಲ್. ಸೈಲೆಂಟ್ ಅಲ್ಲಿ ಇತ್ತು ಫೋನು. ನೀವು ಫೋನ್ ಮಾಡಿದಾಗ ಥ್ಯಾಂಕ್ ಗಾಡ್. ಬಿಕಾಸ್ ಅವಳು ಇಲ್ಲ ಆಮೇಲೆ ಮಾಡಿದ್ರೆ ಎದ್ಬಿಡಿ ಎದ್ಮೇಲೆ ಅಂತ ಅಂದ್ಬಿಟ್ಟು ಆತರ ಮಾಡಿದ್ರೆ ಮಾಡ್ತಿದ್ದೆ. ಇವ್ರ ಅಮ್ಮಂಗ್ ಮಾಡ್ಬೇಕಿತ್ತು ನಾನು. ಆಂಟಿ ಎದೊಳ್ಸಿ ಆಂಟಿ ಒಳ್ಳೆ ಬೇಗ ಫಸ್ಟ್ ಅಂದ್ರೆ ಅಟ್ ಲೀಸ್ಟ್ ಅವಳು ಎದ್ದಾಗ ಅವ್ಳು ಫೋನ್ ಮಾಡಿದಿದ್ರೆ ಓಕೆ. ರೀಚ್ ಆಗಿದ್ದೀವಿ ಏರ್ಪೋರ್ಟ್ನ. ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಡ್ರಾಪ್ ಮಾಡಿ ಲೆಟ್ಸ್ ಗೋ. ಹೌ ಎಕ್ಸೈಟೆಡ್ ಆರ್ ಯು ನಿತ್ಯ? I'm super excited, especially because I'm traveling with you, alla. I'm very, very excited. Just travel with Sakshi. ಲೆಟ್ಸ್ ಡ್ರಾಪ್ ಮಾಡಿ ಹೋಗೋಣ. ಸ್ವಲ್ಪ ತಲೆನೋವು ಕಮ್ಮಿ ಆವಾಗ. ಅಲ್ಲಿ ರೈಟ್, ಈ ಕಡೆ ಲೆಫ್ಟ್ ಮಾಡ್ಬೋದು. ಬಾ, ನಂಗೆ ಗೊತ್ತು. ಇದು ನಿತ್ಯನ್ ಬ್ಯಾಗ್ ಆಯ್ತಾ? ನನ್ನ ಬ್ಯಾಗ್ ಇಲ್ಲಿದೆ. ಸಿ ನನ್ನ ಬ್ಯಾಗ್ ಇಲ್ಲಿದೆ. ನಂದು ಏನು ಆ ಕಡೆ ಹೋಗೇ ಇಲ್ಲ. ಇವಳ್ದು ಮಾತ್ರ. ನಂದು ಯಾವಾಗಲೂ ಹೋಗುತ್ತೆ, ಯಾಕಂತ ಗೊತ್ತಿಲ್ಲ. I'm not a messy organizer, still I don't know why ಹೋಗಿದೆ. ನೋಡೋಣ ಏನಿರುತ್ತೆ ಅಂದರೆ ಮೇಕಪ್ ಇರುತ್ತೆ. 100 ml ಜಾಸ್ತಿ ಇರುತ್ತೆ ಯಾವುದೋ ಒಂದು. ಇಲ್ಲ, ಅದು ನೋಡ್ಕೊಂಡು ತಗೊಂಡು. ಹೌದಾ? I'm a good organizer baby. ಎಲ್ಲ ನೋಡಿದ್ದೀನಿ. ನೋಡೋಣ ಅವ್ರು ಹೇಳ್ತಾರೆ ಅವಾಗ ಏನಂತ. ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ವಿ ಆರ್ ಹ್ಯಾವಿಂಗ್. ನನ್ನ ಪ್ಲೇಟ್ ಅಂತೂ ಸಖತ್ ಎಲ್ಲ ಮಿಕ್ಸ್ಚರ್, ಹೆಲ್ದಿ ಅನ್ಹೆಲ್ದಿ ಎವ್ರಿಥಿಂಗ್. ಎಗ್ಸ್ ಆ್ಯಂಡ್ ದಿಸ್ ಇಸ್ ದ ಲಾಂಚ್. ಟೈಮ್ ಇಲ್ಲ, ಬೇಗ ಹೋಗಬೇಕು. ಸೊ ಬೇಗ ತಿನ್ಬಿಟ್ಟು ಲೆಟ್ಸ್ ಗೋ. ಫ್ಲೈಟ್ ಒಂದು 40 minutes ಪ್ರಯರ್ ಆದರೂ ಹೋಗ್ಬೇಕು. ನನ್ನ ಪ್ಲೇಟ್ ನೋಡು, ಹೆಲ್ದಿ ಅನ್ಹೆಲ್ದಿ ಎಲ್ಲ ಇದೆ. ನನ್ನ ಪ್ಲೇಟಲ್ಲಿ ನೀನು ಫುಲ್ ಹೆಲ್ದಿ. ಇದಾದ್ಮೇಲೆ ಒಳ್ಳೆ ಕಾಫಿ ಕುಡಿದು ಓಡಬೇಕು. ಓಕೆ, ಸೊ ಫ್ಲೈಟ್ ಬೋರ್ಡ್ ಮಾಡ್ತಾ ಇದ್ದೀವಿ. ವಿ ಆರ್ ಫೈನಲ್ ಕಾಲ್ ಬೇರೆ. ತಿನ್ಕೊಂಡು ಲೇಟೇ ಆಗೋಯ್ತು.
ಮೇಡಮ್ ಏನೋ ರೆಕಾರ್ಡ್ ಮಾಡ್ತಿದ್ದಾರೆ ನೋಡಿ. ಫುಲ್ ಆಗಿದೆ ಅದು. ಓ ಎಷ್ಟು ಫುಲ್ಲು ಇವಳು ಕಾಸ್ಟ್ಲಿ ಹಾಕೊಂಡು ಬಂದಿದ್ದಾಳ. ಫುಲ್ಲು ನಡಕ್ತೆ. ಒಳ್ಳೇದಾಗ್ತದ ನಿನಗೆ. ಈ ಫ್ಲೈಟಲ್ಲೇ ಬಂದಿದ್ದು ನಾವು ಡೆಲ್ಲಿಗೆ. ಡೆಲ್ಲಿ ಫುಲ್ ಹೆಂಗಿದೆ? ಡೆಲ್ಲಿ ಫುಲ್ ಹಾಟ್ ಆಗಿದೆ. ನನ್ನ ಬ್ಯಾಗ್ ಮುಟ್ಟಿದ್ರೆ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು ಮೊಟ್ಟೆ ಹೊಡೆದಾಕಿದ್ರೆ ಯಾವ ಥರ ಹೇಳು? ನಮ್ಮ ಥರ ಬರೀ ಇಂಥದೆಯಾ? ಲೊಕೇಶನ್ पे लगा के ಹಾಂ ಬಂದಿದ್ದೀವಿ. ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಕ್ವಿಕ್ಕಾಗಿ ಚೇಂಜ್ ಮಾಡ್ಕೊಂಡು ಕೃಷ್ಣಪ್ಪ ಆಗಿ ತಿನ್ನಕ್ಕೆ ಹೋಗ್ಬಿಟ್ಟು ಸರೋಜಿನಿ ಮಾರ್ಕೆಟ್ಗೆ ಹೋಗ್ತೀವಿ ನಾವು ಶಾಪಿಂಗ್ ಮಾಡ್ತೀವಿ. ವೆರಿ ನೈಸ್ ಕಾರ್ನ್. ಬೆಂಗಳೂರಿಂದ ಬೇಯಿಸ್ಕೊಂಡು ತಗೊಂಡ್ಬಂದು ಡೆಲ್ಲಿಯಲ್ಲಿ ತಿಂತಾರೆ. ಇಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಏನ್ ಮಾಡಿದೆ ಗೊತ್ತಾ? ನನ್ನ ಬೆಡ್ರೂಮ್ ಪಕ್ಕ ಟೇಬಲ್ ಇರುತ್ತಲ್ಲ, ಆ ಟೇಬಲ್ ಮೇಲೆ ಬೆಳಗ್ಗೆ ರಾತ್ರಿ ತೆಗೆದಿಟ್ಬಿಟ್ಟಿದ್ದೆ. ಆಮೇಲೆ ಬೇಯಿಸ್ಕೊಳ್ಳೋದಾ? ಬಿಡ್ತೀನಲ್ಲ, ಎದ್ದ ತಕ್ಷಣ ಮುಖ ಬೇಯಿಸ್ಬಿಡೋಣ. ಫಸ್ಟ್ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದ್ರೆ ಸ್ನಾನ ಬರೋ ವರ್ಷ ಬೆಂದಿತ್ತು. ಆದ್ರೂ ನನ್ನ ಎಬ್ಬರಿಸಿಲ್ವಲ್ಲ ನೀನು? ಯಾಕೆ ಸಚ್ ಅ ಗುಡ್ ಫ್ರೆಂಡ್ ಟು ಯು ಸಾಕ್ಷಿ. ಮಲ್ಕೊಳ್ಳಿ ಅಂತ ಸಿ ಡಿಸ್ಟರ್ಬ್ ಅವಳು ಮಲ್ಕೊಳ್ಳಿ, ನಾನು ಹೋಟೆಲ್ ಕಾಲ್ ಮಾಡೋಣ ಅಂತ. ಮೇಡಮ್ಗೆ ನಾನು ಹೋಟೆಲ್ ಕಾಲ್ ಮಾಡಿದ್ರು ಶಿ ಮೇಡ್ ಮಿ ವೇಟ್ ಫಾರ್ 15 to 20 minutes. ನಾಟ್ ಬ್ಯಾಡ್. ನಾನು ರೆಡಿನೇ ಆಗಿರಲಿಲ್ಲ, ಯಾಕಂದ್ರೆ ಅವಳು ಆಲ್ರೆಡಿ ಅರ್ಧ ದಾರಿ ರೀಚ್ ಆಗಿದ್ಲು. ಇಲ್ಲ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅಟ್ ಇಸ್ ಗುಡ್ ನೋ, ಶಿ ವೋಕ್ ಅಪ್. ನಾವೆಲ್ಲಿ ಹೋಗ್ತಾ ಇದ್ದೀವಿ? ಸರೋಜಿನಿ ಮಾರ್ಕೆಟ್ಗೆ. ಫೈನಲಿ ನಾನು ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ ಹೋಗ್ಬೇಕು ಅಂತ. ಇದೆಲ್ಲ ಜಸ್ಟ್ 30 ರೂಪೀಸ್ಗೆ ಅದಾಗಿರೋ ಸ್ಕರ್ಟ್ಸ್ ಇದೆ ಇಲ್ಲಿ ಜಸ್ಟ್ 200 ರೂಪೀಸ್ಗೆ. ಇಲ್ಲಿ ಮೇಡಮ್ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಫಸ್ಟ್ ನೋಡಿದ್ಕಿನ್ನ ಇದು ಚೆನ್ನಾಗಿದೆಯಲ್ಲ ಬೇಬಿ? ಇಷ್ಟು ಕಲೆಕ್ಟ್ ಮಾಡಿದ್ದೀವಿ, ಇಬ್ಬರು ಒಂದೊಂದು ಸೇಮ್ ತೊಗೊಂಡಿದ್ದೀವಿ. ಇಲ್ಲಿ ಫುಲ್ಲು ಒಂದು ಸ್ಟ್ರೀಟ್ ಇದೆ. ಈಗ ಇಲ್ಲಿ ಒಳಗಡೆ ಹೋದ್ರು ಇನ್ನೂ ಶಾಪ್ಸ್ ಎಲ್ಲ ಇದೆ. ದೇವ್ರೆ, ಇವಳನ್ನ ಹೇಳ್ಕೊಂಡು ಹೋಗೋದೇ ಆಯ್ತಪ್ಪ. ಶಾಪಿಂಗ್ ಮಾಡ್ಬೇಡ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮೇಡಮ್ ಬಿಡ್ತಾಯಿಲ್ಲ, ಬಾ ಹೋಗೋಣ. ಹಲೋ, ನಿಜ ಅಲ್ಲಿ ಇನ್ನೊಂದೇನೋ ನೋಡ್ತಾ ಇದ್ಲು, ಅಲ್ಲಿಂದ ನಾನು ಹೇಳ್ಕೊಂಡು ಬಂದಿಲ್ವಾ? ಬಾಬಾ ನಡಿ ಹೋಗೋಣ. ಇವರು ಸಖತ್ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನನ್ನ, ಇದು ತಗೊಳ್ಳಿ ಅದು ತಗೊಳ್ಳಿ ಅಂದ್ಬಿಟ್ಟು. ಸಖತ್ ಸ್ವೀಟ್ ಆಗಿದ್ದು ಹೋಗ್ತಾ ಇದ್ದಾರೆ ನೋಡಿ ಪಾಪ. ಅವಾಗ ಇಲ್ಲಿ ಸೂಟ್ಕೇಸಲ್ಲಿ ಜಾಗ ಇಲ್ಲ. ನಂದು ಸಾಕ್ಷಿ ಸೇಮ್ ತೋರಿಸ್ತೀವಿ ರೀ, ಹೋಗ್ಬಿಟ್ಟು ಇವಾಗ. ಈ ಬ್ಯಾಗಲ್ಲಿ ತುಂಬಿದೆ ಆಲ್ರೆಡಿ ಜುವೆಲ್ರೀಸು. ಇಲ್ಲಿ ಮೇಡಮ್ ಇಟ್ಕೊಂಡಿದ್ದಾರೆ ನೋಡಿ ಶಾಪಿಂಗ್. ಸುಳ್ಳು ಇಷ್ಟೋ ಸುಳ್ಳು ಹೇಳ್ತಾಳೆ ನಮ್ಮ ಸಾಕ್ಷಿ. ಗೊತ್ತಾಗಿದೆ ನನಗೆ ಸುಳ್ಳು ಹೇಳ್ತಾಳೆ. ಅದ್ರಲ್ಲಿ ಅವ್ರದ್ದು ನಮ್ದು ಇಬ್ಬರು ಈಕ್ವಲ್ ಇದೆ. ಇಲ್ಲ ಆ ಥರ ಎಲ್ಲ ಜಾಸ್ತಿ ಉಳಿದಿರೋದು. ನಂದು ಒಂದು ಜೀವನ, ನಂದು ಒಂದು ಬಾಳು.
ಎಷ್ಟು ಹೇಳಿದೀನಿ ಗೊತ್ತಾ, ಇವಾಗ ಹೇಳ್ಕೊಂಡ್ ಬಂದು ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡ್ ಬಂದಿರೋದಿಲ್ಲ. ಇಲ್ಲ ಅಂದ್ರೆ ಇಲ್ಲಿರೋ ಫುಲ್ ಸರೋಜಿನಿ ಮಾರ್ಕೆಟ್ನೇ ಶಾಪ್ ಮಾಡೋ ಥರ ಇದ್ದಾರೆ ಅವಳು. ಅದು ನಿಜ. ಥ್ಯಾಂಕ್ ಯು. ಅಲ್ಲಿ ಇಟ್ಬಿಟ್ಟು ಕೆಳಗಡೆ ಇಡು, ನಾವಿಲ್ಲಿ ನಿಂತ್ಕೊಳ್ಳೋಣ. ಕೂತ್ಕೋತೀವಿ. ನಿಂತ್ಕೊಳ್ಳೋಣ ಬೇಬಿ, ಇದ್ದಾನೆ ಇಟ್ಬಿಡು. ಬಿಡು ಬಿಡು, ಪರವಾಗಿಲ್ಲ, ಏನಾಗಲ್ಲ. ತಗೋ ಕುಡಿ, ಇಟ್ಕೊಡು. ಇಲ್ಲಿ ನೋಡು. ಥ್ಯಾಂಕ್ ಯು. ಚಿಯರ್ಸ್. ಕುಗ್ತಾ ಇದೆ ಕಣ್ಣಿಗೆ. ಚಿಯರ್ಸ್. ಮುಖದ್ದು ಬಾಯ್ ಬಾಯ್ ಸರೋಜಿನಿ. ನಾನು ಬರೋಕ್ಕೆ ರೆಡಿ ಇರಲಿಲ್ಲ, ಇವಳೇ ಕರ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಈ ಬ್ಲಾಗ್ನ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಶಿರ್ಡಿ ಪ್ರೌಢ ಸಾಕ್ಷಿ ನನ್ನ ಖರ್ಚು ಮಾಡೋದು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಬಿಸಿಲು ಕುಗ್ತಾ ಇದೆಯಪ್ಪ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ. ಇಲ್ಲ, ಬಿಸಿಲು ಯಪ್ಪ, ಎಷ್ಟು ಕತ್ಲೆ ಇದೆ ನೋಡಿ ಮೇಡಮ್. ನಾವು ಆಗ್ಲಿಂದ ಅಕ್ಷಿ ಮಾಡ್ತಾನೆ ಇದ್ದೀವಿ, ಕಣ್ಣಿಗೂ ಹೋಗಿ ಕಸ ತುಂಬ್ಕೋಬಾರ್ದು. ಮೇಡಮ್ ಅವರು ತಲೆ ಮೇಲೆ ಹಾಕೊಂಡವ್ರು ಅಷ್ಟೇ. ಓಕೆ ಗೈಸ್, ಸೊ ಇವಾಗ ವಾಪಸ್ ಬಂದಿದ್ದೀವಿ ಸರೋಜಿನಿ ಮಾರ್ಕೆಟಿಂದ. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ತುಂಬಾ ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಸರೋಜಿನಿ ಮಾರ್ಕೆಟ್ ತುಂಬ ದೊಡ್ಡದಾಗಿರೋದು. ನಾವು ಅದರಲ್ಲಿ ಜಸ್ಟ್ ಒಂದು ಕಾಲು ಭಾಗ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಷ್ಟೇ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಇದಕ್ಕೆ ಅಂತ ಇಫ್ ಟೈಮ್ ಇದ್ದರೆ ಟೈಮ್ ಮಾಡಿ ಬಂದು ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಸಕ್ಕದಾಗಿರುತ್ತೆ. ಬಟ್ ಸಿನ್ಸ್ ನಮಗೆ ಲಿಮಿಟೆಡ್ ಟೈಮ್ ಇತ್ತು, ನಾವು ಅಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕವರ್ ಮಾಡಿದ್ವಿ. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದೀವಿ. ಸೊ ದಿಸ್ ಇಸ್ ಆಲ್ ಫಾರ್ ದಿಸ್ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಅಂತ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.